ಬಿಬಿಎಂಪಿ ನ್ಯೂಸ್ 9ಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಕೆಂಪಯ್ಯನಪಾಳ್ಯ ಮತ್ತೆ ಅಕ್ಕಪಕ್ಕ ಗ್ರಾಮಗಳಿಗೆ ಭೇಟಿಯನ್ನು ನಾವು ನೀಡಿದ್ದೇವೆ. ರೈತರು 80-90% ಅಷ್ಟು ರೈತರು ಏನು ಭೂ ಸ್ವಾಧೀನದ ವಿರುದ್ಧವಾಗಿದ್ದಾರೆ. ಆದರೆ ರಾಜ್ಯ ಸರ್ಕಾರ ಮತ್ತೊಂದು ಕಡೆ 70-80% ರೈತರು ನಮ್ಗೆ ಒಪ್ಕೊಂಡಿದ್ದಾರೆ. ಇಲ್ಲಿ ಎಲ್ಲವೂ ಕೂಡ ಬರಡು ಭೂಮಿ ಇದೆ ಅಂತ ಹೇಳಿ ಒಂದು ವಾದವನ್ನ ಮಂಡನೆ ಮಾಡ್ತಾ ಇರ್ತಕ್ಕಂಥದ್ದು ಸರಿಯಾದ ಅಲ್ಲ. ಯಾಕೆಂತ ಹೇಳಿದ್ರೆ ಮೇಲ್ನೋಟಕ್ಕೆ ಗೊತ್ತಾಗ್ತದೆ 40-50 ವರ್ಷಗಳಿಂದ ಇವತ್ತು ರೈತರು ಇಲ್ಲೇನು ಉಳುಮೆ ಮಾಡ್ತಾ ಇದ್ದಾರೆ, ತೆಂಗು ಬೆಳೀತಾ ಇದ್ದಾರೆ, ರೇಷ್ಮೆಗಾರಿಕೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಎಲ್ಲೋ ಒಂದ್ ಕಡೆ ರಾಜ್ಯ ಸರ್ಕಾರ ತನ್ನ ರಿಯಲ್ ಎಸ್ಟೇಟ್ ಆಸಕ್ತಿಯನ್ನು ಅದನ್ನು ಕೈಬಿಟ್ಟು ರೈತರ ರಕ್ಷಣೆಗೆ ಬರಬೇಕು. ರೈತರನ್ನ ಬೆದರಿಸಿ ಈ ಜಮೀನನ್ನ ಕಿತ್ಕೊಳ್ತಕ್ಕಂಥ ಕೆಲಸ ಮಾಡಬಾರದು ಅಂತೇಳಿ ಸಂದರ್ಭನ ಆಗ್ರಹ ಪಡಿಸ್ತೇನೆ. ಪ್ರಧಾನಮಂತ್ರಿಗಳ ಹೆಸರು ಹೇಳಿಕೊಂಡು ಪ್ರಧಾನಮಂತ್ರಿಗಳು ಎಲ್ಲೂ ಕೂಡ ರೈತರಿಂದ ಜಮೀನು ಕಸ್ಕೊಳ್ಳಿ ಅಂತ ಎಲ್ಲೂ ಕೂಡ ಹೇಳೋದಕ್ಕೆ ಸಾಧ್ಯ ಇಲ್ಲ. ಪ್ರಧಾನಮಂತ್ರಿಗಳು ಯಾವತ್ತೂ ಕೂಡ ರೈತರ ಪರವಾಗಿ ಇರುವಂತದ್ದು ನರೇಂದ್ರ ಮೋದಿಜಿಯವರು. ಆದರೆ ಮಾನ್ಯ ಮುಖ್ಯಮಂತ್ರಿಗಳು ಪ್ರಧಾನಮಂತ್ರಿಗಳು ಹೆಸರು ಹೇಳಿಕೊಂಡು ಇಲ್ಲಿ ರೈತರ ಮೇಲೆ ಗುಂಡಾಗಳನ್ನ ಕಳಿಸಿ ರಾತ್ರಿ ಗುಂಡಾಗಳು ರೈತರ ಮನೆಗೆ ಹೋಗ್ತಾ ಇದ್ದಾರೆ, ಬೆದರಿಕೆ ಆಗ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಈ ರೀತಿ ತಪ್ಪು ಸಂದೇಶನ ಕೊಡುವಂತ ಕೆಲಸ ಮಾನ್ಯ ಮುಖ್ಯಮಂತ್ರಿಗಳು ಮಾಡಬಾರದು. ತಾವು ಈ ರಾಜ್ಯದ ಮುಖ್ಯಮಂತ್ರಿಗಳು ರೈತರ ಹಿತಾಸಕ್ತಿಯನ್ನ ಕಾಪಾಡ್ತಕ್ಕಂಥದ್ದು ಒಬ್ಬ ಮುಖ್ಯಮಂತ್ರಿಯಾಗಿ ನಿಮ್ಮ ಜವಾಬ್ದಾರಿ ಇದೆ. ಆ ಜವಾಬ್ದಾರಿಯಿಂದ ನಡೆದುಕೊಳ್ಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ.